ಗುರುಭ್ಯೋ ನಮಃ. ಗುರುವೇ ಸರ್ವಲೋಕಾನಾಂ ವಿಶೇಷೇ ಭವರೋಗಿಣಾಂ ವಿಧೇಯತರ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವ್ಯಕ್ತಯೇ ತಾಂ ಧರ್ಮಚಾರಿಣಿಂ ಶಂಭೋಃ ಪ್ರಣಮಾಮಿ ಪರಾಂ ಶಿವಾಂ. ಪಂಚಾಶ್ಯ ವದನೋದ್ಭೂತಾನ್ ಪಂಚತತ್ವಾದಿನಾಯಕಾನ್ ಪಂಚಪ್ರಮಯೋನಾಮೆ ಪಂಚಾಚಾರ್ಯಾನ್ ಜಗದ್ಗುರಾನ್ ನಮಃ ಸರಸ್ವತಯೇ ನಮಃ ಸಖೀನಾಂ ಪುರೋಗಾಣಾಂ ಚಕ್ಷುಷೇ ನಮೋ ದಿವೆ ನಮಃ ಪ್ರತಿಭೆ ಸಪ್ರಸಭಾಮೇ ಗೋಪಾಯ ಯೇ ಚ ಸಭ್ಯಃ ಸಭಾಸದಃ ತಾನಿಂದ್ರಯ ವತಕ್ಕುರ ಗುರಮಾಯ ರೂಪಾಸದ ಸರ್ವೇಭ್ಯ ಭಕ್ತಮಹೇಶ್ವರೇಭ್ಯ ನಮಃ. ತತ್ರೇಶ್ಯಾಮಾಸ್ಯಾಂ ಪರೋದಾಯಾಮಸ್ಮಿನ್ ಕರ್ಮಣಸ್ಯಾಂ ದೇವೋತ್ಯಾಗಂ ಸ್ವಃ ದೇವತಾಭೇದಂ ನಾಮ ರೂಪಾಣಾಮಧಿಪತಿ ಸಮಾವತ್ತಚ್ಚಿಂ ಬ್ರಹ್ಮಣಸ್ಮಿನ್ ಚತುರೇಶ್ಯಾಮಾಸ್ಯಾಂ. ನಮೋ ನಮಃ. ಸ್ಥಾಪಯಾಮಿ ಪೂಜಯಾಮಿ ಶಿರಸಾ ನಮಸ್ಕಾರಾನ್ ಸಮರ್ಪಯಾಮಿ. ಊರಂತನೇ ತೈ ಕರೆಸಿ. ಹುಡುಗನಿಗೆ ತಂದೆ ತಾಯಿ ಇಲ್ಲ. ಯಾರು ಹಿರಿಯರು ಮುಂದೆ ಬಂದು ಹುಡುಗನ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಮದುವೆ ನಡೆಸ್ಕೊಡ್ಬೇಕು. ಈ ತಾಳಿ ಎಲ್ಲ ಬಿದ್ದಿತ್ತು, ತಗೊಳ್ಳಿ ಅಂತ ಕೊಟ್ಬಿಡು. ದೊಡ್ಡಮ್ಮ, ಈ ತಾಳಿ ಎಲ್ಲ ಬಿದ್ದಿತ್ತು, ಅಂಜಲಿ ಇದನ್ನು ತಗೊಂಬಂದ್ಲು. ಪುರೋಹಿತ್ರೆ, ತಾಳಿ ಸಿಕ್ತು. ಮಾಂಗಲ್ಯ ಧಾರಣೆಗೆ ಇದನ್ನೇ ಉಪಯೋಗಿಸಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಮಹಾಲಕ್ಷ್ಮಿ ನಮಸ್ತುಭ್ಯಂ. ವಾಸವ ಪ್ರಾಣವಲ್ಲಭೆ ಗುಹಾಭಾಗ್ಯಾರೋಗ್ಯಂ ಪುತ್ರಲಾಭಂಚ ದೇಹಿ ಮೇ. ಮಾಂಗಲ್ಯ ತಗೊಳ್ಳಿ, ಮಾಂಗಲ್ಯ ಧಾರಣ ಮಾಡಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ನಿಮ್ಮೆಲ್ಲರ ಇಷ್ಟದಂತೆ ನನ್ನ ಮಗಳ ಮದುವೆ ಮಾಡಿ ಬೀಳ್ಕೊಟ್ಟು ಬಂದಿದ್ದಾಯ್ತಲ್ವಾ? ನಾವು ಹೊರಡೋ ವ್ಯವಸ್ಥೆ ಮಾಡ್ಕೊಳ್ಳೋಣ. ಏನು ಹೇಳ್ತಿದ್ಯಮ್ಮ? ನಾವು ಈ ಮನೆ ಬಿಟ್ಟು ಹೋಗಬೇಕು. ಅಮ್ಮ, ಈಗ ನಾವು ಯಾಕೆ ಈ ಮನೆ ಬಿಟ್ಟು ಹೋಗ್ಬೇಕು? ನೀ ಹೇಳಿದ್ ಮರ್ತ್ಬಿಟ್ಯಾ ನರಹರಿ? ಸಾಕ್ಷಿ ಮದುವೆ ಆದಮೇಲೆ ನಾವು ಬೇರೆ ಮನೆಗೆ ಹೋಗೋದು ಅಂತ ನೀನೇ ಹೇಳಿದ್ದೆ ಅಲ್ವಾ? ಈಗ ಅದರಂತೆ ನಾವು ಬೇರೆ ಮನೆಗೆ ಹೋಗ್ಬೇಕು. ಮನೆ ಯಾಕೆ ಬಿಟ್ಟು ಹೋಗ್ತಿದ್ದೀರಾ ಅಜ್ಜಿ? ಅಮ್ಮ, ಈ ಮನೇಲಿ ಏನು ಕೆಟ್ಟದಾಗಿಲ್ವಲ್ಲ, ಎಲ್ಲ ಒಳ್ಳೇದೇ ಆಗಿದೆಯಲ್ಲ. ಆದ್ರೆ ನನಗೆ ಹಾಗನ್ನಿಸ್ತಾ ಇಲ್ಲ. ನಾನಂತೂ ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಬರೋರು ನನ್ನ ಜೊತೆ ಬರ್ಬೋದು ಅಷ್ಟೇ. ಅಜ್ಜಿ, ನಾನು ಯಾವ ಚೇಷ್ಟೆನೂ ಮಾಡಲ್ಲ, ಮ್ಯಾಜಿಕ್ಕೂ ಮಾಡಲ್ಲ. ಪ್ಲೀಸ್ ನೀವು ಮತ್ತೆ ಮನೆ ಬಿಟ್ಟು ಹೋಗ್ಬೇಡಿ ಅಜ್ಜಿ. ಪ್ಲೀಸ್ 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 ಅಜ್ಜಿ. ಯಾವ ಭೂತ ತಡೆದ್ರು ಅಷ್ಟೇ, ಮನುಷ್ಯರು ಹೇಳಿದ್ರಷ್ಟೇ. ನಾನಂತೂ ನನ್ನ ನಿರ್ಧಾರ ಬದಲಾಯಿಸೋದಿಲ್ಲ. ಅಮ್ಮ,
ಸಾಕ್ಷಿ ಮದುವೆ ನಿನ್ನ ವಿರುದ್ಧವಾಗಿ ನಡೀತು, ಅದಕ್ಕೆ ನಿನಗೆ ಬೇಜಾರಾಗಿರ್ಬೋದು, ಒಪ್ಕೋತೀನಿ. ಆದರೆ ಮನೆ ಬಿಟ್ಟು ಯಾಕೆ ಹೋಗಬೇಕು? ಅದು ಅಲ್ಲ, ಇದ್ದಕ್ಕಿದ್ದಾಗ ಈಗ ಮನೆ ಬಿಟ್ಟೋದ್ರೆ ಮನೆ ಸಿಗ್ಬೇಕಲ್ಲ. ನಾನಂತೂ ಹೋಗೋ ನಿರ್ಧಾರ ಮಾಡಿದ್ದೀನಿ. ನೀನು ಮನೆ ಹುಡುಕೋ ಕಷ್ಟ ತಗೋಬೇಕಾದಿಲ್ಲ. ಸುಹಾಸ ಈಗಾಗಲೇ ಮನೆ ಹುಡುಕಿದ್ದಾನೆ. ಏನು? ಸುಹಾಸ ಬೇರೆ ಮನೆ ನೋಡಿದಾನ? ಏನೋ ಇದು ಸುಹಾಸ, ನನಗೊಂದು ಮಾತು ಹೇಳೋಕ್ಕಾಗಲಿಲ್ವೇನೋ? ಇಷ್ಟು ಗುಟ್ಟಾಗಿ ಹುಡುಕೋ ಅಗತ್ಯ ಏನಿತ್ತು? ಸಾರಿ ಅಣ್ಣ, ಅಮ್ಮ ಯಾರಿಗೂ ಹೇಳ್ಬೇಡ ಅಂತ ಹೇಳಿ. ಅಂದ್ರೆ ನೀವೆಲ್ಲ ಈ ಮನೆ ಬಿಟ್ಟು ಹೊರಟೋಗ್ಬಿಡ್ತೀರಾ? ಅಮ್ಮ, ಯಾಕಿಷ್ಟು ಕಠಿಣವಾದ ನಿರ್ಧಾರ ತಗೋತಾ ಇದ್ದೀರಾ? ನಾವೇನೋ ಈ ಮನೆ ಬಿಟ್ಟು ಹೋಗ್ಬೋದು, ಆದರೆ ಆ ಪುಟಾಣಿ ಅಂಜಲಿ ಅವಳೆಲ್ಲಿ ಹೋಗ್ತಾಳೆ? ಅವಳೊಬ್ಬಳನ್ನೇ ಬಿಟ್ಟು ಹೋಗೋಕ್ಕಾಗತ್ತಾ? ಹಾ, ಕೇಳಿ ದೊಡ್ಡಮ್ಮ, ನಾನು ಒಬ್ಬಳನ್ನೇ ಬಿಟ್ಟೋದ್ರೆ ನಂಗೆ ಎಷ್ಟು ಭಯ ಆಗಲ್ವಾ? ಯಾರಿಗೆ ಈ ಮನೆ ಬಿಟ್ಟು ಬರೋದಕ್ಕೆ ಇಷ್ಟ ಇಲ್ವೋ ಅವ್ರು ಇನ್ನು ಮುಂದೆ ಭೂತದ ಜೊತೆ ಇಲ್ಲೇ ಇರಬಹುದು. ಆದ್ರೆ ಒಂದು ಮಾತು ಜ್ಞಾಪಕ ಇಟ್ಕೊಳ್ಳಿ, ಮನೆ ಬಿಟ್ಟು ಬರದೇ ಇರೋ ಜೊತೆ ಇನ್ನು ಮುಂದೆ ನನಗೆ ಯಾವುದೇ ಸಂಬಂಧ ಇರೋದಿಲ್ಲ. ಇನ್ಯಾರು ಏನು ಹೇಳಬೇಕಾದಿಲ್ಲ. ಇದೇ ನನ್ನ ಕೊನೆ ನಿರ್ಧಾರ. ಪ್ಲೀಸ್ ಅಜ್ಜಿ, ಈ ಮನೆ ಬಿಟ್ಟು ಹೋಗ್ಬೇಡಿ. ನಿಮ್ ಕೈ ಮುಗಿದು ಕೇಳ್ಕೊಂತೀನಿ. ಪ್ಲೀಸ್ ಅಜ್ಜಿ, ಬೇಕಾದ್ರೆ ಬಸ್ಗೆ ಹೊಡಿತೀನಿ. ಅಂಜಲಿ, ಸಮಾಧಾನ ಮಾಡ್ಕೊ ಅಂಜಲಿ. ಅದಕ್ಕೆ ನೀವು ನಿಜವಾಗ್ಲೂ ಮನೆ ಬಿಟ್ಟು ಹೋಗಿ ಯೋಚನೆ ಮಾಡಿದ್ದೀರಾ? ಇನ್ನು ಏನು ಕಣಿ ಕೇಳ್ತಾ ಇದೆಯಾ ಭಾಗಿ? ಯಾರು ಬರಲಿ ಬಿಡಲಿ, ನಾನು ಮನೆ ಬಿಟ್ಟು ಹೋಗೋದಂತೂ ಗ್ಯಾರಂಟಿ ಅಂತ ಹೇಳಾಯ್ತಲ್ಲ. ಅಲ್ಲ ಅದಕ್ಕೆ, ಇಷ್ಟು ದಿವಸ ಮಗಳ ಮದುವೆ ಆಗಿಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರಿ. ಈಗ ಸಾಕ್ಷಿ ಮದುವೆ ಭಾಳ ಅದ್ದೂರಿಯಾಗಿ ಆಯ್ತಲ್ಲ, ಈಗ ಯಾಕೆ ನೀವು ಮತ್ತೆ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡ್ತಾ ಇದ್ದೀರಾ? ಆದರೆ ನಾನು ಅನ್ಕೊಂಡಾಗ ಯಾವುದೂ ಆಗ್ಲಿಲ್ವಲ್ಲ. ಯಾವುದಾಗಬಾರ್ದು ಅಂತಿದ್ನೋ ಅದೇ ಆಗೋಯ್ತು. ನೀವೆಲ್ಲ ಕುಮ್ಮಕ್ ಕೊಟ್ಟು ಆ ರಘು ಜೊತೆ ಮದುವೆ ಮಾಡಿ ಮುಗಿಸಾಯ್ತಲ್ಲ. ಯಾರೇನು ತಪ್ಪು ಮಾಡಿಲ್ವಲ್ಲ. ರಘು ತುಂಬ ಒಳ್ಳೆ ಹುಡುಗ, ಸಾಕ್ಷಿನ ತುಂಬ ಚೆನ್ನಾಗಿ ನೋಡ್ಕೊತಾನೆ. ನೋಡು ಭಾಗಿ, ಇನ್ಯಾವ ಚರ್ಚೆನೂ ಬೇಡ. ದೆವ್ವ ಭೂತಗಳ ಜೊತೆ ವಾಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಮನೆ ಎಷ್ಟು ಚೆನ್ನಾಗಿದ್ರೇನು ಮನಸ್ಸು ಮುರಿದು ಹೋಗಿದೆ. ಯಾರು ಏನೇ ಹೇಳಿದ್ರು ನಾನು ಇಲ್ಲಿರೋದಿಲ್ಲ. ಸುಹಾಸ, ಮೊದಲು ಆ ಮನೆ ಬ್ರೋಕರ್ಗೆ ಫೋನ್ ಮಾಡಿ ತಕ್ಷಣ ಬರೋದಕ್ಕೆ ಹೇಳು. ಮನೆ ಅಡ್ವಾನ್ಸ್ನ ವಾಪಸ್ ಕೊಡೋದಕ್ಕೆ ಹೇಳೋಣ. ಸರಿ ಅಮ್ಮ.